ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಿಮ್ಮ KCET ಆಪ್ಷನ್ ಟಿ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊತೀನಿ. ಬಟ್ ತುಂಬ ಸ್ಟೂಡೆಂಟ್ಸು ಮಿಸ್ಟೇಕ್ಸ್ನ ಮಾಡಿ ಅವ್ರ ಆಪ್ಷನ್ ಟಿ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊತಾರೆ. ಬಟ್ ಆಪ್ಷನ್ ಟಿ ಕಂಪ್ಲೀಟ್ ಆಗಿರಲ್ಲ. ಅವರ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಸೊ ಏನೆಲ್ಲ ಮಿಸ್ಟೇಕ್ಸ್ನ ಮಾಡಿರ್ತೀರಾ ಅಥವಾ ಕ್ರಾಸ್ ಚೆಕ್ ಯಾವ ರೀತಿ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋನ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಟಿ ಎಲ್ಲರದು ಕಂಪ್ಲೀಟ್ ಆಗಿದ್ರೆ ಅಥವಾ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನೋಡೋದು ಎಷ್ಟು ಸ್ಟೂಡೆಂಟ್ಸು ಆಪ್ಷನ್ ಟಿನ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸೊ ನಿಮ್ಗೆ ಏನೇ ಡೌಟ್ಸ್ ಇರೋ ನಾನು ರಿಪ್ಲೈ ಮಾಡ್ತೀನಿ. ಸೊ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾವ ಕಾಲೇಜ್ ಬೇಕು ಮತ್ತು ನೀವು ಯಾವುದು ಪ್ರಿಯಾರಿಟಿ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ತಿಳಿಸಿ, ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ನೆಕ್ಸ್ಟು ನಿಮ್ಮ ಆಪ್ಷನ್ ಟಿ ಅವರು ನೋಟಿಫಿಕೇಶನ್ ರಿಲೀಸ್ ಮಾಡಿರೋ ಪ್ರಕಾರ ಇವತ್ತು 5 ಗಂಟೆ ಸಂಜೆ. ಸೊ ಅಲ್ಲಿ ತನಕ ನಿಮ್ಮ ಆಪ್ಷನ್ ಟಿ ಲಾಸ್ಟ್ ಡೇಟ್ ಇರೋದು. ಸೊ ಅದಕ್ಕೂ ಮುಂಚೆ ನೀವು ನಿಮ್ಮ ಆಪ್ಷನ್ ಟಿ ಕಂಪ್ಲೀಟ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗೋದಿಲ್ಲ. ಓಕೆನಾ. ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಆಪ್ಷನ್ ಟಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 6 ಗಂಟೆ ತೋರಿಸ್ತಾ ಇದೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ನೋಟಿಫಿಕೇಶನ್ ಏನು ರಿಲೀಸ್ ಮಾಡಿದರೆ 5 ಗಂಟೆ, ಅದೇ ಲಾಸ್ಟ್ ಡೇಟ್ ಇರುತ್ತೆ. ಓಕೆನಾ. ನೆಕ್ಸ್ಟು ಇಲ್ಲಿ ನೀವು ಕ್ಯಾಂಡಿಡೇಟ್ಸ್ ಆಪ್ಷನ್ ಟಿಯಿಂದ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಅಗ್ರಿ ಅಂತ ಕೊಡಿ. ಓಕೆನಾ. ಸೊ ಇಲ್ಲಿ ಅಗ್ರಿ ಅಂತ ಕೊಟ್ಟಾದಮೇಲೆ ಇಲ್ಲಿ ನೀವು ತುಂಬ ಸ್ಟೂಡೆಂಟ್ಸ್ಗೆ ಫೆಮಿಲಿಯರ್ ಇರುತ್ತೆ ಈ ಒಂದು ಪೇಜು. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ನಿಮ್ಮ ಆಪ್ಷನ್ ಟಿನ ನೀವು ಮಾಕ್ ರೌಂಡ್ಗಿರ್ಬೋದು ಅಥವಾ ಈಗ ಫಸ್ಟ್ ರೌಂಡ್ಗಿರ್ಬೋದು, ನೀವೇ ಇಲ್ಲೇ ಆಪ್ಷನ್ ಟಿನ ಮಾಡಿರೋದು. ಸೊ ಇಲ್ಲಿ ಯಾವ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ ಟಿನ. ಯಾಕೆ ಅಂತ ಹೇಳಿದ್ರೆ ಸರ್ವರು ಆಮೇಲೆ ಬ್ಯುಸಿ ಆಗ್ಬೋದು. ಅವರು ನಿಮಗೆ ಎಕ್ಸ್ಟೆಂಡ್ ಮಾಡಿದ್ರೆ ಓಕೆ, ಎಕ್ಸ್ಟೆಂಡ್ ಮಾಡಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಎಕ್ಸ್ಟೆಂಡ್ ಮಾಡೋದು ಡೌಟೇನೆ, ಅವರು ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದಾರಲ್ಲ, ಆದ್ದರಿಂದ ನೀವು ಆದಷ್ಟು ಬೇಗ ನಿಮ್ಮ ಆಪ್ಷನ್ ಟಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೂ ಎಡಿಟ್ ಮಾಡಿಲ್ಲ ಅಂದರೆ ನೀವು ಆಪ್ಷನ್ ಟಿನ ಎಡಿಟ್ ಮಾಡ್ಕೋಬೋದು. ಇದು ಲಾಸ್ಟ್ ಚಾನ್ಸು ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ಯಾವುದೆಲ್ಲ ಕಾಲೇಜ್ ಇದೆ, ಈ ಕಾಲೇಜು ಡಿಸೈಡ್ ಇನ್ನೂ ಮಾಡಿಲ್ಲ ಅಂತಂದ್ರೂ ಬೇಕಾದರೆ ನಿಮಗೆ ಕಾಲೇಜ್ ಎಲ್ಲಿ ಅಲಾಟ್ ಆಗುತ್ತೆ, ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ಅದ್ರ ಕೆಳಗಡೆ ಈ ಒಂದು ಕಾಲೇಜ್ನ ಸೇರಿಸಿ ಆಮೇಲೆ ಡಿಸೈಡ್ ಮಾಡ್ಬೋದು ಬೇಕಾದರೆ ಜಾಯ್ನ್ ಆಗಬೇಕಾ ಬೇಡವಾ ಅಂತ. ಆದರೆ ನಿಮಗೆ ಕಾಲೇಜ್ ಸಿಗಬೇಕು, ಆ ಒಂದು ಕಾಲೇಜ್ ಸಿಕ್ಕಿದಾಗ ಅದ್ರ ಕೆಳಗಡೆ ನೀವು ಪ್ರಿಯಾರಿಟಿನ ಕೊಡಬೇಕು. ಇದು ಇಂಪಾರ್ಟೆಂಟು. ನೆಕ್ಸ್ಟು ಯಾವ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಇಲ್ಲಿ ಯಾವುದೋ ಒಂದು ಕಾಲೇಜ್, ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇದರಲ್ಲಿ ಯಾವುದೋ ಒಂದು ಕಾಲೇಜು ಮತ್ತು ಯಾವುದೋ ಒಂದು ಬ್ರ್ಯಾಂಚು ಆ್ಯಡ್ ಮಾಡ್ತೀರಾ. ಈಗ ಅದು ಲೋಡ್ ಆಗೋದಕ್ಕೆ ಟೈಮ್ ತೊಗೊತಾ ಇದೆ ಸ್ವಲ್ಪ. ಸೊ ಇದು ಲೋಡ್ ಆಗ್ತಾಯಿಲ್ಲ. ನೆಕ್ಸ್ಟು ಇಲ್ಲಿ ಕೋರ್ಸ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಯಾವುದೋ ಒಂದು ಕೋರ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಸೊ ಕೋರ್ಸ್ ಸೆಲೆಕ್ಟ್ ಮಾಡ್ತೀರಾ. ಈಗ CS ಇರ್ಬೋದು, AML ಇರ್ಬೋದು, ಅಥವಾ IS ಇರ್ಬೋದು, ಅಥವಾ ತ್ರಿಬಲ್ ಇ ಅಥವಾ ಮೆಕ್ಯಾನಿಕಲ್ಲು, ಸಿವಿಲು, ಈ ರೀತಿ ಬ್ರ್ಯಾಂಚಸ್ಸು ನೀವು ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಯಾವುದು, ಈಗ ನಾನು ಯಾವ್ದು ಸೆಲೆಕ್ಟ್ ಮಾಡ್ತೀನಿ, ಒಂದು ನಿಮಿಷ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ತೋರಿಸ್ತಾ ಇರೋದು. ಯಾವುದು, ಒಂದು ನಿಮಿಷ. ಇಲ್ಲಿ ಏರೋನಾಟಿಕಲ್ಲೇ ಸೆಲೆಕ್ಟ್ ಮಾಡ್ತೀನಿ. ಸೊ ಏರೋನಾಟಿಕಲ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಒಂದಷ್ಟು ಕಾಲೇಜಸ್ಸು ನಿಮಗೆ ಬರುತ್ತೆ. ಸೊ ಆ ಒಂದು ಕಾಲೇಜಸ್ನ ನೋಡ್ಕೊಂಡು ನೀವು ಅಪ್ಡೇಟು ಮತ್ತು ಅಲ್ಲಿ ಪ್ರಿಯಾರಿಟಿ ನಂಬರ್ ಕೊಡ್ತೀರಾ ಮತ್ತು ಅಪ್ಡೇಟ್ ಕೊಡ್ತೀರಾ. ಇಲ್ಲಿ ಎಷ್ಟು, ಈ ಒಂದು ಕಾಲೇಜ್ಗೆ ಎಷ್ಟು ನಂಬರ್ ಕೊಡ್ತೀರಾ, 1 ಅಂತ ಕೊಡ್ತೀರಾ ಅಥವಾ 3 ಅಂತ ಕೊಡ್ತೀರಾ. ಈ ಒಂದು ಕಾಲೇಜ್ಗೆ ಒಂದು ನಂಬರ್ನ ಕೊಟ್ಟು ನೀವು ಅಪ್ಡೇಟ್ ಅಂತ ಕೊಡ್ತೀರಾ. ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಅದು ಸೇವ್ ಆ್ಯಂಡ್ ಸಬ್ಮಿಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಆದಮೇಲೆ ನೀವು ಇನ್ನೊಂದು, ಇಲ್ಲಿ ನೋಡಿ ಆಪ್ಷನ್ಸ್ ಆ್ಯಡೆಡ್ ಅಂತ ಬಂತು. ಇದಾದಮೇಲೆ ತುಂಬ ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಲ್ಲ, ಅಥವಾ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರು ಕ್ರಾಸ್ ಚೆಕ್ ಮಾಡ್ಕೊಳ್ಳಲ್ಲ. ಈಗ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಿರ್ಬೋದು, ಬಟ್ ಏನಾದರೂ ಮಿಸ್ಟೇಕ್ಸ್ ಆಗಿರುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಲೋಡ್ ಆಗ್ತಾಯಿದೆ. ಓಕೆ, ಇಲ್ಲಿ ಈ ಕಾಲೇಜ್ ಇಲ್ಲಿ ಅಪ್ಡೇಟ್ ಆಯಿತು, ಏರೋನಾಟಿಕಲ್ ಇಂಜಿನಿಯರಿಂಗು. ಇಲ್ಲಿ ಕೆಳಗಡೆ ಒಂದು ಸಲ ಅಪ್ಡೇಟ್ ಕೊಡಬೇಕು ನೀವು. ಸೊ ಇಲ್ಲೊಂದು ಸಲ ಅಪ್ಡೇಟ್ ಕೊಟ್ಟಾಗ ಅದು ಕಂಪ್ಲೀಟು. ನೀವು ಇವತ್ತು 5 ಗಂಟೆ ಅಂತ ಇದೆಯಲ್ಲ, ಸೊ ಇವತ್ತು 5 ಗಂಟೆ ತನಕ ನೀವೇನು ಆಪ್ಷನ್ ಟಿ ಮಾಡ್ತೀರಾ ಅದು ನಿಮ್ಮ ಫಸ್ಟ್ ರೌಂಡ್ಗೆ ಕ್ಯಾರಿ ಆಗುವಂಥದ್ದು. ಸೊ ಅಲ್ಲಿ ತನಕ ನಿಮ್ಮ ಆಪ್ಷನ್ ಟಿ, ಈಗ ಆಪ್ಷನ್ಸ್ ಆ್ಯಡ್ ಆಯಿತು. ನೆಕ್ಸ್ಟು ಇದಾದಮೇಲೂ ಇನ್ನೊಂದು ಕೆಲಸ ಮಾಡಬೇಕು ನೀವು. ಏನು, ಈ ಒಂದು ಡೌನ್ಲೋಡ್ ಆಪ್ಷನ್ ಟಿ ಲಿಸ್ಟ್ ಅಂತ ಇದೆಯಲ್ಲ, ಈ ಒಂದು ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡಬೇಕು. ಇಲ್ಲಿ ನೀವು ಲಾಸ್ಟ್ ಆಪ್ಷನ್ಸ್ ಏನು ಎಂಟ್ರಿ ಮಾಡಿರೋದು ಆ ಒಂದು ಆಪ್ಷನ್ಸು ಕರೆಕ್ಟಾಗಿ ಎಂಟರ್ ಆಗಿದೆಯಾ. ಸೊ ಇದು ಈ ಒಂದು PDF ಅಲ್ಲಿರುತ್ತೆ. ಆ ಒಂದು PDF ಅಲ್ಲಿ ನೋಡಿ, ಈಗ ನಾನು ಯಾವುದು ಆ್ಯಡ್ ಮಾಡಿದ್ದು, ಏರೋನಾಟಿಕಲ್ಲು, ಇಲ್ಲಿ ಆ್ಯಡ್ ಆಗಿದೆ. ಮತ್ತು ನನ್ನ ಲಾಸ್ಟ್ ಪ್ರಿಯಾರಿಟಿ ಯಾವುದು, ಸೊ ಇದರಲ್ಲಿ ಎಲ್ಲಿದೆ ನನ್ನ ಲಾಸ್ಟ್ ಪ್ರಿಯಾರಿಟಿ ಯಾವುದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು MRITಲಿ. ಸೊ ಈ ರೀತಿ ನೀವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಇಲ್ಲೂ ನನ್ನ ಲಾಸ್ಟ್ ಪ್ರಿಯಾರಿಟಿ ಇದೇನೆ,
ಅಲ್ಲೂ ಲಾಸ್ಟ್ ಪ್ರಿಯಾರಿಟಿ ಇದೇನೆ. ಸೊ ಈ ರೀತಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ಅಪ್ಡೇಟ್ ಕೊಟ್ಟಿರಲ್ಲ ಅಥವಾ ಮಿಸ್ ಆಗಿ ಏನೋ ಸರ್ವರ್ ಎರರಿಂದನೋ ಅದು ಅಪ್ಡೇಟ್ ಆಗಿರಲ್ಲ. ಆದ್ದರಿಂದ ನೀವು ಡೌನ್ಲೋಡ್ ಆಪ್ಷನ್ ಲಿಸ್ಟ್ ಅಂತ ಕೊಟ್ಟು ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರಲ್ಲ. ಸೊ ನೀವು ಈಸಿಯಾಗಿ ನಿಮ್ಮ ಆಪ್ಷನ್ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಸೊ ಯಾರಿಗಾದರೂ ನಿಮ್ಮ ಆಪ್ಷನ್ ಲಿಸ್ಟು ರೆಡಿ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಅಡ್ಮಿನ್ಗೆ ಹಾಯ್ ಅಂತ ಕಳಿಸಿದ್ರೆ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಸ್ವಲ್ಪ ಅಮೌಂಟ್ ಇರುತ್ತೆ. ಸೊ ಅಮೌಂಟ್ನ ಪೇ ಮಾಡಿದ್ರಿ ಅಂತ ಹೇಳಿದ್ರೆ ನಾವೇ ನಿಮ್ಮ ಆಪ್ಷನ್ ಲಿಸ್ಟ್ನ ವಿತಿನ್ 10 ಮಿನಿಟ್ಸ್ ಒಳಗಡೆ ಕ್ರಿಯೇಟ್ ಮಾಡ್ಕೊಡ್ತೀವಿ. ಅದನ್ನು ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಆಪ್ಷನ್ ಲಿಸ್ಟಲ್ಲಿ ಈಸಿಯಾಗಿ ರೆಡಿ ಮಾಡ್ಬೋದು. ಸೊ ಇದು ಲಾಸ್ಟ್ ಚಾನ್ಸು, ಮಿಸ್ ಮಾಡ್ಕೋಬೇಡಿ. ಇದಾದಮೇಲೆ ನೆಕ್ಸ್ಟು ಆಪ್ಷನ್ಸ್ನ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಆದ್ದರಿಂದ ಇದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ತುಂಬ ಸ್ಟೂಡೆಂಟ್ಸು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ನೀವೇನು ಮಾಡಬೇಕು, ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ನಿಮಗೆ ಪ್ರತಿ ಸಲ ಹೇಳ್ತಾ ಇದ್ದೀನಿ ಇದನ್ನೇ, ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದಷ್ಟು ನಿಮಗೆ ಅಡ್ವಾಂಟೇಜ್ ಇರುತ್ತೆ ಹೊರತು ಡಿಸ್ಅಡ್ವಾಂಟೇಜ್ ಇರಲ್ಲ. ಬಟ್ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಆ ಒಂದು ಕಾಲೇಜ್ ಸಿಕ್ಕಿದ್ರೆ ನೀವು ಖಂಡಿತ ಅಲ್ಲಿಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ರೆಡಿಯಾಗಿರಬೇಕು. ಆವಾಗ ಮಾತ್ರ ಅಂಥ ಕಾಲೇಜ್ನ ಹಾಕಿ. ಸುಮ್ಮನೆ ಈಗ ನಾನು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ ಅಂತ ಹೇಳಿದ್ರೆ ನಿಮಗೆ ಯಾವುದೆಲ್ಲ ಕಾಲೇಜ್ ಗೊತ್ತು ಎಲ್ಲ ಕಾಲೇಜ್ನ ಆ್ಯಡ್ ಮಾಡಿ ಆಮೇಲೆ ಹೋಗ್ತೀನಿ ಅಂದರೆ ತುಂಬ ಕಷ್ಟ. ಆದ್ದರಿಂದ ನಿಮಗೆ ಕಾಲೇಜ್ ಸಿಗುತ್ತೆ, ಆ ಕಾಲೇಜ್ ಸಿಕ್ಕಿದ್ರೆ ನೀವು ಕನ್ಫರ್ಮ್ ಆಗಿ ಹೋಗೋದಕ್ಕೆ ರೆಡಿಯಾಗಿರಬೇಕು. ಅಕಸ್ಮಾತ್ ಫಸ್ಟ್ ರೌಂಡಲ್ಲಿ ಇಷ್ಟ ಆಗಲಿಲ್ವಾ, ನೆಕ್ಸ್ಟ್ ರೌಂಡ್ ಇದೆ, ಅಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಸೊ ಅದರಲ್ಲಿ ನೀವು ಚೂಸ್ ಮಾಡ್ಕೋಬೋದು. ಬಟ್ ನೀವು ಕಾಲೇಜ್ನ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಯಾವ ರೀತಿ ಕಾಲೇಜ್ ಚೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ, ನೀವೇ ಯೋಚನೆ ಮಾಡಿ. ಆದ್ದರಿಂದ ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಸೀಟ್ ನಾಟ್ ಅಲಾಟೆಡ್ ಇದೆ. ಈಗ ಏನಕ್ಕೆ ಬಂದಿರುತ್ತೆ, ನೀವೇನು ಮಾಡಿರ್ತೀರಾ, ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ಕೊಂಡಿರ್ತೀರಾ, ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡ್ಕೊಂಡು ನೀವು ಆಪ್ಷನ್ ಮಾಡ್ತೀರಾ. ಫಸ್ಟ್ ರೌಂಡಲ್ಲಿ ಈಗ ಯಾವುದೋ ಒಬ್ಬ ಸ್ಟೂಡೆಂಟ್ಸು EC ಬೇಕು ಅಂತ ಅಂದ್ಕೊಳ್ಳಿ. ಆ ಒಂದು ಕಾಲೇಜ್ ಕಟ್ ಆಫು ಸೆಕೆಂಡ್ ರೌಂಡಲ್ಲಿ 2 ಲ್ಯಾಕ್ ಇರುತ್ತೆ. ಈ ಫಸ್ಟ್ ರೌಂಡಲ್ಲಿ 1,10,000 ಇರುತ್ತೆ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಆಬ್ವಿಯಸ್ಲಿ ಅವನಿಗೆ ಫಸ್ಟ್ ರೌಂಡಲ್ಲಿ ಸಿಗೋಲ್ಲ, ಅವನು ಏನಾಗ್ತಾನೆ, ಗಾಬರಿ ಆಗ್ತಾನೆ. ಆದ್ದರಿಂದ ಅವನು EC ಜೊತೆಗೆ ತ್ರಿಬಲಿನೂ ಆ್ಯಡ್ ಮಾಡಿತ್ತು ಅಂತ ಹೇಳಿದ್ರೆ ಅವನಿಗೆ ಫಸ್ಟ್ ರೌಂಡಲ್ಲಿ ತ್ರಿಬಲಿ ಸಿಗುತ್ತೆ, ಸೆಕೆಂಡ್ ರೌಂಡಲ್ಲಿ EC ಸಿಗ್ಬೋದು ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ರೀತಿ ನೀವು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಫಸ್ಟ್ ರೌಂಡಲ್ಲಿ ಯಾವುದೂ ಕಾಲೇಜ್ ಸಿಗದೇ ಇರೋದಕ್ಕಿಂತ ಅಟ್ಲೀಸ್ಟ್ ಯಾವುದೋ ಒಂದು ಕಾಲೇಜ್ ಸಿಕ್ಕಿದ್ರೆ ನಿಮಗೆ ಒಂದು ಟೆನ್ಷನ್ ಕಮ್ಮಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಆ ಸೀಟ್ ಬೇಡವಾ, ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಆದ್ದರಿಂದ ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ನಿಮಗೆ EC ಬೇಕಾ, ತ್ರಿಬಲಿ ಆ್ಯಡ್ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ. ಈ ರೀತಿ ನೀವು ಆಲ್ಟರ್ನೇಟಿವ್ ಮೆಥಡ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಸೊ ಏನಾದರೂ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ಅಡ್ಮಿನ್ಗೆ ಹಾಯ್ ಅಂತ ಕಳಿಸಿ, ನಾನು ಖಂಡಿತ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ. ಬಟ್ ಕಾಲೇಜ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಮೋರ್ ದೆನ್ 300 ಸ್ಟೂಡೆಂಟ್ಸ್ಗೆ ರೆಡಿ ಮಾಡಿಕೊಟ್ಟಿದ್ದೀವಿ. ಸೊ ಈ ವಿಡಿಯೋ ಹೆಲ್ಪ್ ಆಗಿತ್ತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಯಾವ ರೀತಿ ನೀವು ನಿಮ್ಮ ಆಪ್ಷನ್ ಲಿಸ್ಟ್ನ ಕ್ರಾಸ್ ಚೆಕ್ ಮಾಡ್ಕೋಬೋದು ಅಂತ. ಸೊ ಈ ಒಂದು ಕ್ರಾಸ್ ಚೆಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆಮೇಲೆ ಟೆನ್ಷನ್ ಆಗುತ್ತೆ ಮುಂದೆ. ಇದು ಹೊಸ ಪ್ರೊಸೆಸ್ ಆಗಿರೋದ್ರಿಂದ ಸರ್ವರಿಂದನೂ ಆಗಿರ್ಬೋದು ಅಥವಾ ನಿಮ್ಮ ಮಿಸ್ಟೇಕ್ಸಿಂದನೂ ಆಗಿರ್ಬೋದು. ಯಾವುದಕ್ಕೂ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಮುಂದೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋ ಲೆಂತಿ ಆಯಿತು, ಬಟ್ ಒಂದಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡ್ರಿ ಅಂತ ಅಂದ್ಕೊತೀನಿ.